ಈಗ ಮುಂದಿನ ರಾಶಿಗೆ ಬರೋದಾದ್ರೆ ಧನು ರಾಶಿಯವರಿಗೆ ಹೇಗಿರುತ್ತೆ ಏಂಜಲ್ ಗೈಡೆನ್ಸ್ ಅಥವಾ ಅವರ ಆರೋಗ್ಯ ಇರ್ಬೋದು, ರಿಲೇಶನ್ಶಿಪ್, ಹಣಕಾಸಿನ ವಿಚಾರದಲ್ಲಿ? ಖಂಡಿತ ನೋಡೋಣ. ಧನುರಾಶಿಯವರ ಆರೋಗ್ಯ, ಹಣಕಾಸು ಹಾಗೆ ರಿಲೇಶನ್ಶಿಪ್. ಸೊ ಮೊದಲನೇದಾಗಿ ಆರೋಗ್ಯ ಸ್ವಲ್ಪ ಕೆಡಿಸ್ಕೊಳ್ತಾ ಇದ್ದೀರಾ. ನೀವು ನಿಮ್ಮ ಕೈಯಾರೆ ನೀವೇ ಆರೋಗ್ಯವನ್ನ ಹಾಳು ಮಾಡ್ಕೋತಾ ಇದ್ದೀರಾ. ನಿಮಗೆ ಯೋಚನೆನೇ ಇಲ್ಲ, ಆರೋಗ್ಯ ಹಾಳಾಗುತ್ತೆ ನಾಳೆ ಏನಪ್ಪ ಅನ್ನೋ ಯೋಚನೆ ಇಲ್ಲದೆ ನೀವು ನಿಮ್ಮ ಆರೋಗ್ಯದ ಅನಾರೋಗ್ಯ ತಂದುಕೊಳ್ತಾ ಇದ್ದೀರಾ. ನೀವೇ ಸರಿಯಾದ ಫುಡ್ ಇಲ್ಲ, ಸರಿಯಾದ ಟೈಮ್ಗೆ ಸ್ಲೀಪ್ ಇಲ್ಲ, ಈ ಥರದನ್ನೆಲ್ಲ ಮಾಡಿಕೊಂಡು ನಿಮ್ಮನ್ನು ನೀವು ಸ್ವಲ್ಪ ತೊಂದರೆಗೊಳಗಾಕೋತಾ ಇದ್ದೀರಾ. ಹಾಗಾಗಿ ಇದು ಸ್ವಲ್ಪ ತೊಂದರೆ ಕೊಡುವಂಥ, ಆರೋಗ್ಯದ ವಿಚಾರದಲ್ಲಿ ತೊಂದರೆ ಕೊಡುವಂತಹ ಸಮಯ ಅಂತ ಹೇಳ್ಬೋದು. ಓಕೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಇದು ಗುಡ್ ಲಕ್, ತುಂಬ ಪಾಸಿಟಿವ್ ಆದಂತಹ ಟೈಮ್. ನೀವೇನು ಕೆಲಸ ಮಾಡ್ತೀರಾ ಅದಕ್ಕೆ ಖಂಡಿತ ಒಳ್ಳೆ ಪಾಸಿಟಿವ್ ಆದಂತಹ ರಿಸಲ್ಟ್ ಸಿಗುತ್ತೆ. ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಟರ್ನಿಂಗ್ ಪಾಯಿಂಟ್ ಇದು. ಚಾಲೆಂಜಸ್ನ ಫೇಸ್ ಮಾಡೋದಕ್ಕೆ ಇಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಸಪೋರ್ಟ್ ಇರುತ್ತೆ. ಒಂದು ಇನ್ವಿಸಿಬಲ್ ಆಗಿರುವಂತಹ ಒಂದು ಸಪೋರ್ಟ್, ಒಂದು ಸೂಪರ್ ಪವರ್ ಏನಿರುತ್ತೆ ಅದು ನಿಮ್ಮನ್ನ ಕೆಳಗೆ ಬೀಳದ ಹಾಗೆ ನಿಮಗೆ ಪಾಸಿಟಿವ್ ಆದಂತಹ ಒಂದು ಸಪೋರ್ಟ್ನ ಕೊಡ್ತಾ ಹೋಗುತ್ತೆ ಅಂತ ಹೇಳ್ಬೋದು ಅಂತ. ಓಕೆ ಓಕೆ. ಇನ್ನು ಅವರ ರಿಲೇಶನ್ಶಿಪ್ ಅಂತ ಬಂದರೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನೀವೇನು ಮಾಡ್ತಿದ್ದೀರಾ ಅಂದರೆ ಬ್ಲೈಂಡ್ ಆಗಿ ಬಿಹೇವ್ ಮಾಡ್ತಿದ್ದೀರಾ. ಅಂದರೆ ನಿಮಗೆ ಏನು ನಡೀತಾ ಇದೆ, ಅವ್ರು ಏನು ಹೇಳ್ತಾ ಇದ್ದಾರೆ ಅಥವಾ ಅವ್ರು ಮೋಸ ಮಾಡ್ತಾ ಇದ್ದಾರಾ ಯಾವುದರ ಪರಿವೇ ಇಲ್ಲ. ಒಂದು ಇಮ್ಯಾಜಿನರಿ ವರ್ಡಲ್ಲಿ ಫೂಲಿಶ್ ಆಗಿ ತಿರುಗಾಡುವಂತಹ ಸ್ಥಿತಿಲಿ ನೀವಿದ್ದೀರಾ. ಹಾಗಾಗಿ ತುಂಬ ಯೋಚನೆ ಮಾಡಿಕೊಂಡು ಸರಿಯಾಗಿದೆಯಾ ಈ ಸಮಯ, ನನ್ನ ರಿಲೇಶನ್ಶಿಪ್ ಸರಿ ಇದೆಯಾ ಅಂತ ನೀವು ಅದರ ಕಡೆ ಹೆಚ್ಚು ಗಮನವನ್ನು ಕೊಡೋದು ಈ ಸಮಯದಲ್ಲಿ ತುಂಬ ಮುಖ್ಯ ಆಗುತ್ತೆ. ಓಕೆ ಓಕೆ. ಇನ್ನು ಧನುರಾಶಿಯವರಿಗೆ ಏನು ಗೈಡೆನ್ಸ್ ಸಿಗಬಹುದು? ಏಂಜಲ್ ಗೈಡೆನ್ಸ್ ಅಂತ ನೋಡಿದಾಗ, ಇನ್ನು 1 ವರ್ಷ ನೀವು ಯಾವುದೇ ಕೆಲಸಗಳನ್ನು ಮಾಡಬೇಕು ಅಂದರೂ ಈ ವರ್ಷದಲ್ಲಿ ನೀವು ಆ ಕೆಲಸಗಳನ್ನು ಮಾಡ್ಕೊಳ್ಬಹುದು, ಮಾಡೋದಕ್ಕೆ ಅವಕಾಶ ಇರುತ್ತೆ. ದೈವ ಬಲ ಈ ಸಮಯದಲ್ಲಿ, ಏಂಜಲ್ಸ್ ಗೈಡೆನ್ಸ್, ಅಶ್ವಿನಿ ದೇವತೆಗಳ ಒಂದು ಗೈಡೆನ್ಸ್ ಈ ಸಮಯದಲ್ಲಿ ನಿಮಗೆ ಖಂಡಿತ ಇರೋದಕ್ಕೆ ಅವಕಾಶ ಇರುತ್ತೆ. ಸೊ ಖಂಡಿತ ಇದು ಪಾಸಿಟಿವ್ ಆದಂತಹ ಒಂದು ಮಂತ್ ಅಂತ ಹೇಳೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ.